ತಪ್ಪಿತಸ್ಥಾನೆ ನನ್ನ ಅಪರಾಧಿ ಅಂತ ಒಪ್ಕೊಂಡ್ಮೇಲೆ ಇನ್ನೇನಿದೆ? ಏನೋ ಆಗಿದೆ ನಿನಗೆ? ಇಷ್ಟಕ್ಕೂ ಅಷ್ಟು ದೊಡ್ಡ ಖರ್ಚು ಏನೋ ಇತ್ತು ನಿನಗೆ? ಏನೋ ಖರ್ಚಿದ್ದು ಬಳಸ್ಕೊಂಡೆ. ಯಾಕೆ ಏನು ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ನೀವೇನಾದ್ರೂ ಮಾತಾಡ್ರಿ, ಅವ್ರ ನಮ್ಮೆಲ್ಲ ಬಂದು ಕೊಚ್ಚಾಕ್ಬಿಡ್ತಾರೆ. ಮಾತಾಡ್ರಿ. ಏನೋ ಸೂರ್ಯ, ನೀನ್ ಹೆತ್ತ ಮಗಳನ್ನ ನೀನೇ ಕೊಲ್ತೀಯೇನೋ? ನಿನ್ನ ಮಗಳ ಮರಿಬೇಡ. ಇವಳು ಮಾತ್ರ ಅಪ್ಪ ಅಮ್ಮನ ಮರೆತು ಆ ಬಿಗ್ಗಾರಿ ಜೊತೆ ಹೋಗ್ಬೋದಾ? ನಾನು ಇವಳು ಮಗಳಂತ ಮರಿಬಾರ್ದಾ? ಇವಳು ನನ್ನ ಮಗಳೇ ಅಲ್ಲ. ಇಷ್ಟಕ್ಕೆ ಏನೋ ಮಾಡಿದಾಳೆ ಅವಳು. ಪ್ರೀತಿ ಮಾಡಿದ ಹುಡುಗನ ಮದುವೆ ಆಗಿ ಬಂದಿದ್ದಾಳೆ ಅವಳು. ಪ್ರೀತಿ ಮಾಡಿದೆ ಎಂತ ಗೊತ್ತೇನಮ್ಮ? ನಮ್ಮ ಶತ್ರು ಮಗನ. ಇವನ್ ಏನ್ ಯೋಗ್ಯತೆ ಇವನು ಕಟ್ಕೊಂಡು ಬಂದಿದ್ದಾಳೆ. ನಾಚಿಕೆ ಆಗಲ್ವಾ ಇವನ್ ಕೈ ತಾಳಿ ಕಟ್ಕೊಳಕ್ಕೆ? ಮಾತಗೂ ಶತ್ರು ಮನೆ ಅಂತ ಹೇಳ್ಬೇಡ್ವ ಸೂರ್ಯ. ಅವಳು ಮದುವೆ ಆಗಿ ಬಂದಿರೋದು ಅವಳು ಸೋದರತ್ತೆ ಮಗನ್ನೇ. ನಿನ್ನ ಒಡ ಹುಟ್ಟಿದ ತಂಗಿ. ಅಮ್ಮ, ಸಂಬಂಧಗಳ ಬಗ್ಗೆ ನೀನ್ ನಮ್ಗೆ ಉಪದೇಶ ಕೊಡಕ್ ಬರ್ಬೇಡ. ಅಮ್ಮುಗೆ ವಲ್ಲಭ ಏನಾಗ್ಬೇಕು? ಸೋದರತ್ತೆ ಮಗ ತಾನೆ. ನಿನಗಿಂದ್ರ ಏನಾಗ್ಬೇಕು? ನಿನಗ್ ದೂರದ ಅತ್ತೆ ಮಗಳು ತಾನೆ. ಸೂರ್ಯನಿಗೆ ಕಲಾನು ದೂರದ ಸಂಬಂಧಿನೇ. ನೀವು ನಿಮ್ ಸಂಬಂಧಗಳಲ್ಲೇ ಮದುವೆ ಆಗ್ಬಹುದು, ಇವಳು ಆಗ್ಬಾರ್ದಾ? ನೀವು ಮಾಡಿದ ಸರಿ, ಇವಳು ಮಾಡಿದ ತಪ್ಪ. ನೀವು ಇವಳಿಗೆ ದೇಶ ತುಂಬಾ ದುಡ್ಡು ಮಾಡಿರೋ ಹುಡುಕ ಅಂತ. ಆದ್ರೆ ಇವನನ್ನ ಆಯ್ಕೆ ಮಾಡ್ಕೊಂಡ್ಲು. ಯಾಕಂದ್ರೆ ಇವಳನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ಇವಳಿಗೆ ನಂಬಿಕೆ ಇತ್ತು. ನೋಡಿ, ನಂಗೆ ಅರ್ಥ ಆಗುತ್ತೆ. ಪ್ರೀತಿಯಿಂದ ನೂರಾರು ಕನ್ಸುಗಳನ್ನ ಇಟ್ಕೊಂಡು ಬೆಳ್ದಿರೋ ಮಕ್ಕಳು ಈ ರೀತಿ ದಿಢೀರ್ ಅಂತ ಮದ್ವೆ ಆಗಿ ಬಂದ್ರೆ ಯಾವ ತಂದೆ ತಾಯಿಗಾದ್ರೂ ಆಘಾತ ಆಗೇ ಆಗುತ್ತೆ. ಈ ರೀತಿ ಸಮಸ್ಯೆನ ಇನ್ನಷ್ಟು ದೊಡ್ಡದ್ ಮಾಡ್ಕೊಂಡು ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಎರಡು ಮನೆಯವ್ರಿಗೆ ಕೈ ಮುಗ್ದು ಬೇಡ್ಕೋತೀನಿ, ದಯವಿಟ್ಟು ಇವ್ರಿಬ್ಬರನ್ನ ಮನೆ ಒಳಗ್ ಕರ್ಕೊಂಡೋಗಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಇವ್ರಿಬ್ರು ಹೊಸ ಜೀವನನ ಶುರು ಮಾಡೋದಕ್ಕೆ ದಾರಿ ಮಾಡ್ಕೊಡಿ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ, ನೀನು ಆ ನಂದನ್ ಮನೆಗೆ ಏನ್ ಸಂಬಂಧ ಅಂತಾನೂ ಗೊತ್ತಿಲ್ಲ. ಆದ್ರೆ ಒಂದ್ ವಿಷಯ ಮಾತ್ರ ಸ್ಪಷ್ಟ ಗೊತ್ತಾಗ್ತಾ ಇದೆ. ನೀನು ನಂದನ್ ಪರಿಚಯ ಆಗಿರೋದ್ರಿಂದ ಅವನಿಗೆ ಮದ್ವೆನ ನಿನ್ ಮುಖಾಂತರ ಮಾಡ್ತಾ ಇದ್ದಾನೆ ಅಂತ ಹೇಳು. ಈ ಕೆಲಸ ಮಾಡೋದಕ್ಕೆ ಎಷ್ಟು ಕೊಟ್ಟ ಅವನು? ನಿನ್ನ ಪಾಲೇನಿದೆ ಹೇಳು. ದೊಡ್ಡ ಪಾಲ ಇರುತ್ತೆ ದೊಡ್ಡಪ್ಪ. ನನ್ನ ಅಮೂಲ್ಯಂಗೆ ಅಂತ ಕೊಟ್ಟು ಒಡವೆ ಇಲ್ಲ. ಈ ನಂದ ದೊಡ್ಡದಾಗೆ ಪ್ಲಾನ್ ಮಾಡಿ ಆ ಒಡವೆಗಳ ಜೊತೆ ಅಮೂಲ್ಯನ ಓಡಿಸ್ಕೊಂಡೋಗಿ ಮದುವೆ ಮಾಡ್ಕೊಂಬ. ಆಗ ಎದುರು ಮನೆಯವರು ಅದೇನ್ ಮಾಡ್ಕೋತಾರ ನೋಡೇ ಬೇಡ ಅನ್ನೋ ಮಾತು ಪ್ಲಾನ್ ಮಾಡಿದ್ದಾರೆ ದೊಡ್ಡಪ್ಪ. ಈ ತರ ಕಳ್ತನ ಮಾಡೋರ್ನ ನಾವ್ ನೋಡೇ ಇಲ್ಲ ಗುರು. ಹೇಯ್, ಎಲ್ಲ ಒಡವೆಗಳು? ಶ್ರೀಕಂಠ, ಏನಾದ್ರು ಮಾತಾಡಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಿ ಮಾತಾಡು. ಕದ್ಯ ಬುದ್ಧಿ ಇರೋದು ನಿಮ್ಗಳಿಗೆ, ನಮ್ಗಲ್ಲ. ಗಣೇಶ ಚತುರ್ಥಿ ದಿನ ಏನಾಯ್ತು ಅಂತ ಎಲ್ರಿಗೂ ನೆನಪಿದೆ. ಅಪ್ಪನ ಹತ್ರ ದುಡ್ಡು ಕದ್ದು ಒಲ್ಲಪ್ಪನ ಹತ್ರ ಏಟ್ ತಿಂದವ್ ನೀನು. ಊರವ್ರ ಎದುರುಗಡೆ ತಲೆ ಬಗ್ಗಿಸ್ತಾವ್ ನೀನು. ಇವತ್ ತಲೆ ಮಾತಾಡ್ತಿದ್ದೇನೋ? ಹೇಯ್, ನಿಮ್ಮ ತಪ್ಪ ಮುಚ್ಚಾಕೊಳ್ಳೋಕೆ ಹಳೆ ವಿಷಯನ ತೆಗಿಬೇಡ. ಇವಾಗ ಇದು ಇತ್ಯರ್ಥ ಆಗ್ಬೇಕು. ಏಯ್, ನಿನ್ನ ಕೇಳ್ತಿರೋದು, ಹೇಳೆ ಎಲ್ಲಿ ಒಡವೆಗಳು? ಅದು ನಿಜ ಹೇಳು, ಎಲ್ಲೋಯ್ತು ಆ ಒಡವೆ? ಲಕ್ಷಾಂತರ ಬೆಲೆ ಬಾಳೋ ಒಡವೆ ಎಲ್ಲೋಯ್ತು ಹೇಳು? ಅದು ಚಿಕ್ಕಪ್ಪ, ಆ ಒಡವೆಗಳನ್ನ ನಾನೇ ಬಳಸ್ಕೊಂಡೆ. ಏನು ಹೇಳ್ತಾ ಇದೀಯ ನೀನು? ಒಡವೆನ ನೀರ್ ಬಳಸ್ಕೊಂಡ್ಯಾ? ಹೌದು, ನಾನೇ ಬಳಸ್ಕೊಂಡಿದ್ದು.
ಶಬಾಷ್. ಆಗ್ಲೇ ಯಾರ್ಯಾರೋ ಏನೇನೋ ಹೇಳ್ತಾ ಇದ್ರಾ, ನನ್ ತಮ್ಮ ಹಾಗೆ ಹೀಗೆ ಅಂತ. ಈಗೇನ್ ಹೇಳ್ತೀರಾ? ತಪ್ಪಿ ತಸ್ತಾನೆ ನನ್ನ ಅಪರಾಧಿ ಅಂತ ಒಪ್ಕೊಂಡ್ಮೇಲೆ ಇನ್ನೇನಿದೆ? ಏನೋ ಆಗಿದೆ ನಿನಗೆ? ಇಷ್ಟಕ್ಕೂ ಅಷ್ಟು ದೊಡ್ಡ ಖರ್ಚು ಏನೋ ಇತ್ತು ನಿನಗೆ? ಏನೋ ಖರ್ಚಿತ್ತು, ಬಳಸ್ಕೊಂಡೆ. ಯಾಕೆ ಏನು ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ನಾನು ಖರ್ಚು ಮಾಡಿರೋದಂತೂ ನಿಜ. ಅಯ್ಯೋ ನನ್ನ ಮಗನೇ, ಒಟ್ಟಿಲ್ಲ ಅನಿಸ್ಬಿಡ್ತೀನಿ. ಇಷ್ಟೊತ್ತು ಅಮೂಲ್ಯ ಎಲ್ಲಿ ಅಂತ ತಲೆ ಕೆಡ್ಸ್ಕೊಂಡು ಹುಡುಕಾಡ್ತಾ ಇದ್ರಿ. ಈಗ ಅವಳು ಬಂದಿದ್ದಾಳೆ. ಈಗ ನಿಮ್ಗೆ ಒಡವೆ ಚಿಂತೆನಾ? ಆ ಒಡವೆಗಳು ನೀವುಗಳು ಯಾರಿಗೋಸ್ಕರ ಮಾಡಿಸಿದ್ದು? ಅಮೂಲ್ಯಗೋಸ್ಕರ ತಾನೇ? ಅವಳು ಮದುವೆ ಹೋದ್ಮೇಲೆ ಅವಳ ಗಂಡನ ಮನೆಗೆ ತಾನೇ ಅದು ಸೇರ್ತಿದ್ದು. ಈಗ ಅದು ಅವಳ ಗಂಡನ ಮನೆಗೆ ಸೇರ್ಕೊಂಡಿದೆಯಲ್ವಾ? ಸಾಧ್ಯನೇ ಇಲ್ಲ. ಗಿರಿಜಾನಂತೂ ಕ್ಷಮಿಸ್ತೆ, ಜೀವನ ಪೂರ್ತಿ ನೋಯಿಸ್ತಾ ಇದ್ದೀರಾ. ಇವಳನ್ನ ಹಾಗೆ ಮಾಡ್ಬೇಡ್ರೋ, ನಿಮ್ ಕೈ ಮುಗಿತೀನಿ. ಸುಮ್ನೆ ಕೂಡ ನೀನು. ಏಯ್, ಏನೋ ಮಾಡ್ದೆ ನೀನು? ಯಾಕೋ ಈ ತರ ಮಾಡ್ದೆ? ನೋಡ್ದೇನೆ ಎಷ್ಟು ಗಲ್ಬೆ ಎಬ್ಸಿದ್ಯಾ? ನನ್ ಮೇಲೆ ಗೌರವ ಇಲ್ಲ ಅಂದ್ರೆ ಯಾಕೋ ನಾಟಕ ಆಡ್ದೆ? ಯಾರನ್ನು ಪ್ರೀತಿ ಮಾಡಲ್ಲ ಅಂತ ಯಾಕೋ ನನ್ನ ಹತ್ರ ಮಾತು ಕೊಟ್ಟೆ? ಗಿರಿಜಂಗ್ ನಾನು ಎಷ್ಟೋ ಸಲ ಹೇಳಿದ್ದೆ, ಧೈರ್ಯದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ನೀನು ನನ್ನ ಹಾಗೆ ಅಂತ. ನಿನ್ನ ಅತಿರೇಕ, ನಿನ್ನ ವರ್ತನೆಗಳು ಏನೇ ಇದ್ರೂ ಕೂಡ ನಿನ್ ಮೇಲೆ ಒಂದು ನಂಬಿಕೆ ಇತ್ತು ಕಣ ನನಗೆ. ನಾ ತಲೆ ಎತ್ತೋ ಕೆಲಸ ನೀ ಯಾವತ್ತೂ ಪರವಾಗಿಲ್ಲ, ತಲೆ ತಗ್ಸೋ ಕೆಲಸ ಮಾಡೋದಿಲ್ಲ ಅಂತ. ಆದ್ರೆ ಇವತ್ತು ಜೀವನ ಇಡೀ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಏ, ನಿನ್ನ ಹೊಲಸು ಬಾಯಿಂದ ನನ್ನ ಅಪ್ಪ ಅಂತಾನು ಕರಿಬೇಡ. ನಿನ್ನ ಹೊಲಸು ಮನಸ್ಸಿನಲ್ಲಿ ನನ್ನ ಅಪ್ಪ ಅನ್ನೋ ಸ್ಥಾನನೂ ಕೊಡ್ಬೇಡ. ಸಮಾಧಾನ ಮಾಡ್ಕೊಳ್ರಿ. ಅವ್ರ ಹಣೆಲಿ ಏನ್ ಬರ್ದಿದ್ಯೋ ಹಾಗಾಗಿದೆ ಅನ್ಕೊಳ್ಳೋಣ. ಸಮಾಧಾನ ಮಾಡ್ಕೊಳ್ರಿ. ನೀ ಸುಮ್ನಿರು ಗಿರ್ಜಾ. ನಾವು ಮಾಡೋ ತಪ್ಪಿಗೆಲ್ಲ ಹಣೆ ಬರ ಅಂತ ಹೆಸರಿಡಕ್ಕಾಗೋದಿಲ್ಲ. ನಿನ್ನ ಮಗ ತಪ್ಪು ಮಾಡಿದಾನೆ. ಆ ಹುಡುಗಿನ ಮದ್ವೆ ಆಗಿದ್ದು ಮೊದಲನೇ ತಪ್ಪು. ಅವ್ರ ಮನೆ ತಿಂದಿದ್ದು ಎರಡನೇ ತಪ್ಪು. ನಿನಗೆ ದುಡ್ಡು ಬೇಕು ಅಂದ್ರೆ ನಿನ್ ಮುಖದ ಮೇಲೆ ಎಸಿತಿದ್ದ ಕಣ. ಅವ್ರ ಒಡವೆನ್ ಬಳಸ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಒಂದೊಂದು ಹಗಳನ್ನು ದುಡ್ಕೊಂಡು ತಿಂದಿದ್ವಿ ಹೊರತು ಕಳ್ತನ ಮಾಡಿಲ್ಲ, ಬೇರೆಯವ್ರ ದುಡ್ಡಿಗೆ ಕೈ ಚಾಚಿಲ್ಲ, ಅಥವಾ ಸಿಕ್ಕಿದ್ದನ್ನ ಬಳಸ್ಕೊಂಡಿಲ್ಲ ಕಣ. ಆದ್ರೆ ನೀನು ನನ್ನ ಮಗನಾಗಿ ಎಂತ ನಾಚಿಕೆ ಗೇಡಿನ ಕೆಲಸ ಮಾಡ್ಬಿಟ್ಟಿಯೋ. ಸಾಕು ಸುಮ್ಮನೆಯ. ನಾವು ಅವಾಗಿಂದ ನೋಡ್ತೇನೆ ಇದೀವಿ. ಮಗನ್ಗೆ ಬೈಯೋದೇನೋ, ಆಮೇಲೆ ತಾನೇ ಅಳೋದೇನೋ. ಏಯ್, ನಿನ್ಗೆ ದುಡ್ಡು ಮಾಡ್ಕೊಳ್ಳೋ ಚಟ, ಅದಕ್ಕೆ ಮಗನ್ನ ಮುಂದೆ ಬಿಟ್ಕೊಂಡು ನಮ್ಮ ಮನೆ ಒಡವೆ ಎಲ್ಲ ಹೊಡ್ಕೊಂಡ್ಬಿಟ್ಟೆ ಅಲ್ಲ ನೀನು. ನಿನ್ಗೆ ಕೂಗಾಡಿ ಹಚ್ಚಾಡಿ ಕಣ್ಣೀರ್ ಆಗ್ತದೆ ನಾವು ನಂಬಿರ್ತೀವಿ ಅನ್ಕೊಂಡಿದ್ಯಾ? ನೀವು ನಂಬೇ ಬಿಡಿ, ನನ್ನ ಮಗಂಗಿಂತ ಕೆಲಸ ಮಾಡಿಂತ ನಾನು ಹೇಳಿಲ್ಲ. ಯಾರಿಗೂ ಎಂತ ಪರಿಸ್ಥಿತಿಯಲ್ಲೂ ಹೇಳಿದೆ, ಈ ನಂದ ಕಡೆ ಉಸಿರು ಇರೋ ತನಕ ಸ್ವಾಭಿಮಾನಿಯಾಗೆ ಬಾಳೋದು ಕಣು. ಕಂಡಿಲ್ವಾ ನಿಮ್ ಸ್ವಾಭಿಮಾನ? ನಂದ ಗೋಕುಲ ಅಂತ ಮೆರಿತಿದ್ಯಲ್ಲ, ಆ ನಂದ ಗೋಕುಲ ಕಟ್ಟಿದ್ದೆ ನಮ್ಮನೆ ಹೊಡೆದು. ಈಗ ಮತ್ತೊಂದ್ಸಲ ಹೊಡೆದೆ. ನೋಡ್ದೇನೋ, ಕೇಳಿಸ್ಕೊಂಡೇನೋ, ಕೇಳಿಸ್ಕೊಂಡೆ ಅವ್ರು ಆಡಿರೋ ಮಾತನ್ನ. ನಿನ್ನಿಂದ ಇಂತೆಂತ ಮಾತು ಕೇಳಿಸ್ಕೋಬೇಕು ನಾನು. ಏನೋ ಮಾಡ್ದೆ ಅವ್ರ ಮನೆ ಚಿನ್ನನ? ಮಾತಾಡೋ. ನಾನೇ ಕಟ್ ಮಾಡ್ದೆಪ್ಪ.
ಗಿರಿಜಾ, ನಿನ್ನ ಹೊಟ್ಟೆಲ್ ಹುಡ್ದು ಇವನು ಕರೆಕ್ಟ್ ಹೆಸರು ಮಾಡ್ತಾನೆ ಅಂತ ಇವನ್ ಬಗ್ಗೆ ನಾನು ಕನ್ಸ್ಕೊಂಡಿದ್ದು. ಇವನಲ್ಲೇನೆ ನನ್ನನ್ನು ನಾನು ಕಂಡುಕೊಂಡಿದ್ದು. ಯಾಕೆ ಇಷ್ಟು ಕೆಟ್ಟೋದ ಇವನು? ನಾನು ಕೊಟ್ಟ ಸಂಸ್ಕಾರ, ನಾನು ಹೇಳ್ಕೊಟ್ಟ ಬುದ್ಧಿ ಎಲ್ಲೋ ಹೋಯ್ತು ಗಿರಿಜಾ. ಇಲ್ಲ ರೀ, ವಲ್ಲಭ ಸ್ವಾರ್ಥಿ ಅಲ್ಲ ರೀ. ನನ್ನ ಮಗ ಸ್ವಾರ್ಥಿ ಅಲ್ಲ. ಅವ್ನು ಏನ್ ಮಾಡಿದ್ರು ಇನ್ನೊಬ್ರು ಒಳತಿಗಾಗೆ ಮಾಡ್ತಾನೆ. ನಿಮ್ಮ ಮಗನ ಬಗ್ಗೆ ನೀವೇ ನಂಬಿಕೆ ಕಳ್ಕೋಬೇಡ್ರಿ. ಇಷ್ಟೆಲ್ಲ ಆದ್ಮೇಲೆ ಅವನ್ನೇ ವಹಿಸ್ಕೊಂಡು ಬರ್ತಾ ಇದೆಯಲ್ಲ ಗಿರಿಜಾ, ನಿನ್ ಬುದ್ಧಿಗೆ ಏನ್ ಹೇಳಿ ನಾನು? ಲೋ ವಲ್ಲಭ, ಯಾಕೋ ಹೀಗ್ ಮಾಡ್ತಿದ್ಯಾ? ನಿಜವಾದ ಕಾರಣ ಹೇಳೋ. ಈ ಅಪ್ಪ ಮಕ್ಳು ನಾಡ್ಕ ನನ್ ಕೈ ನೋಡಕ್ ಆಗ್ತಿಲ್ಲ ದೊಡ್ಡಪ್ಪ. ನಮ್ಮ ಮನೆ ಹುಡುಗಿನ ಓಡಿಸ್ಕೊಂಡೋಗಿ ಮದುವೆ ಆಗಿದ್ದು ಅಲ್ದೆ ಒಡವೆಗಳೆಲ್ಲ ನುಂಗಿ ನೀರ್ ಕುಡಿದಿದ್ದಾರೆ. ಇವನ್ನ ಸುಮ್ನೆ ಬಿಡಬಾರ್ದು ದೊಡ್ಡಪ್ಪ. ಕೊಡ್ಬೇಕು, ನಾನು ಈಗ್ಲೇ ಕೊಡ್ತೀನಿ. ಸುಮ್ಮನೆ ಇದ್ರೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನಂತೆ. ಇವುಗಳೆಲ್ಲ ಹೀಗೆ ಕಿತ್ತಾಡಿ ನಮ್ಮ ಮನೆ ಮಾನ ಮರ್ಯಾದೆ ಬೀದಿಗೆ ತಂದು ನಿಲ್ಸಿರೋ ಸಾಲ್ದ? ಪೊಲೀಸ್ ಕೇಸು ಅಂತ ಹೋಗಿ ಪೇಪರು ಟಿವಿನಲ್ಲಿ ಬಂದು ಊರಿನ ಜನಗಳ ಬಾಯಲ್ಲಿ ಬೀಳೋ ಆಸೆನಾ? ಇನ್ನೊಂದು ಹೆಜ್ಜೆ ಇಟ್ರೆ ಸಿಗ್ದಾಗ್ತೀನಿ ನಿನ್ನ. ಅಮ್ಮ, ಮಧ್ಯ ಬರ್ಬೇಡ ಅಮ್ಮ. ನೀನಿರ್ಬೋದು, ನಿನ್ನ ಯಾರು ತಡೆಯೋದಿಲ್ಲ. ಯಾಕಂದ್ರೆ ನಿಮ್ಗಳಿಗೆ ಎತ್ತು ತಾಯಿ, ಒಡ ಹುಟ್ಟಿದ ತಂಗಿ, ಕೊಟ್ಟ ಮಗಳಿಗಿಂತ ನಿಮ್ಮ ದ್ವೇಷ, ನಿಮ್ಮ ಪ್ರತೀಕಾರ ಇದೇ ಹೆಚ್ಚು. ಅದಕ್ಕೆ ನೋಡು, ಮಗಳನ್ನು ಕೊಲ್ತೀನಿ ಅಂತ ಒಳ್ಳೆ ಮೃಗದ ತರ ಮಚ್ಚಿಡ್ಕೊಂಡು ನಿಂತಿದೀಯ. ಆಯ್ತಮ್ಮ, ಪೊಲೀಸ್ ಬೇಡ, ಕಂಪ್ಲೇಂಟ್ ಬೇಡ, ಯಾವ್ದು ಬೇಡ. ನಾನೆಲ್ಲ ಬಿಟ್ಟು ಬಿಡ್ತೀನಿ.